விளையாகி நாடினே வேங்கடவர்க்கு என்ன விதி என்ன விமாற்றம் நாங்கடவா வண்ணமே நல்கு ஆண்டாள் திருவடிகளே சரணம். ಲೈಟ್ ಆಫ್ ಮಾಡಿ, ಕೆಂಪು ಲೈಟ್ ಉಳಿತಲ್ಲ ಸ್ವಿಚ್ ಬೋರ್ಡ್ ಹತ್ರ ಸೆಂಟ್ರಿಗೆ ಬನ್ನಿ ನೀವು, ಇನ್ನು ಮುಂದಕ್ಕೆ ಬನ್ನಿ ಬಾಗಿಲವರೆಗೂ. ನೀವು ಹತ್ತಿರ ನಿಮ್ಗೆಲ್ಲರಿಗೂ ತಾಯಿ ಮುಖ ಕಾಣ್ತಾ ಇದೆಯಾ? ಆ ಮುಖನೇ ಗಮನಿಸಿ. ಕೆನ್ನೆ ತುಂಬಿಕೊಂಡು ನಗು ಮುಖ ಏನಾದ್ರು ಗೊತ್ತಾಗುತ್ತಾ? ಸ್ಮೈಲಿಂಗ್ ಫೇಸ್. ಹಾಗೆ ತಾಯಿ ಎರಡು ಕಣ್ಣುಗಳು ಕಾಣ್ತಾ ಇದೆಯಾ ನೋಡಿ? ಕಾಣ್ತಾ? ಕೈ ಮುಕ್ಕೊಳ್ಳಿ, ಹೇಳಿ ಅಮ್ಮ ನಿನ್ನ ಕಣ್ಣುಗಳನ್ನ ತೆರೆದು ನನಗೆ ದರ್ಶನ ಕೊಡಮ್ಮ. ಏನು ವಿಷಯ ಇಲ್ಲಿ ಅಂದ್ರೆ, ನಾವು ದೇವ್ರನ್ನ ಯಾವ ಭಾವನೆಯನ್ನು ನೋಡ್ತೀವೋ ದೇವ್ರು ಹಾಗೆ ನಮ್ಗೆ ಕಾಣ್ತಾನೆ. ಸಂಸ್ಕೃತದಲ್ಲಿ ಯದ್ಭಾವಂ ತದ್ಭವತಿ. ದೇವ್ರ ಭಾವನೆ ನೋಡಿಂತ ಸುಮ್ಮನೆ ಅರ್ಚಕರು ಯಾವುದೋ ಮಂತ್ರ ಹೇಳಿ ಆರತಿ ಮಾಡ್ಬಿಡ್ತಾರೆ, ನೀವು ಕೈ ಮುಗಿದ್ಬಿಟ್ಟು ಕಾಪಾಡು ತಾಯಿ ಅದು ಮುಂದಕ್ಕೆ ಕೊಡುತ್ತೀರ. ಅದು ಯಾವ ತಾಯಿ ಅಂದ್ರೂ ನೀವು ನೋಡೋದಿಲ್ಲ, ಅರ್ಜೆಂಟ್ ಇಲ್ಲ ಅದು. ಆದರೆ ಹಾಗಲ್ಲ, ಆರತಿ ಬೆಳಕಿನಲ್ಲಿ ಎಲ್ಲರೂ ದೇವ್ರನ್ನ ನೋಡ್ಬೇಕಂತೆ. ನೋಡ್ತಾ ಮನಸ್ಸಲ್ಲಿ ಏನು ಅನ್ಕೊಂಡು ನೋಡ್ತಿರೋ ದೇವ್ರನ್ನ ದೇವ್ರು ಹಾಗೆ ಕಾಣ್ತಾರಂತೆ. ಎಷ್ಟು ಮುದ್ದಾಗಿದ್ದಾಳೆ ಅನ್ಕೊಳ್ಳಿ, ಮುದ್ದು ಮುಖಾನೇ ಕಾಣುತ್ತಂತೆ. ಈ ತಾಯಿ ನಗ್ತಾ ಇದ್ದಾಳೆ ಅನ್ಕೊಂಡು ನೋಡಿ, ಸ್ಮೈಲಿಂಗ್ ಫೇಸ್ ಕಾಣ್ತಂತೆ. ಹಾಗೆ ಈಗ ನೀವು ಕಣ್ಣು ತೆರೆದು ದರ್ಶನ ಕೊಡೋದು ಕೇಳ್ಕೊಂಡ್ರ? ಈಗ ಹೀಗೆ ಅನ್ಕೊಳ್ಳಿ ಮನಸ್ಸಲ್ಲಿ, ನಾನು ಕೇಳ್ಕೊಡಿದ್ದೀನಿ ತಾಯಿ ಕಣ್ಣು ತೆರೆದು ದರ್ಶನ ಕೊಡ್ತಾಳೆ ತಂದ್ಕೊಂಬಿಡಿ. ಮುಖ ಪೂರ್ತಿ ಕತ್ತಲೆ ಆಗೋಯ್ತಲ್ವಾ? ತಲೆ ಮೇಲೆ ಬೆಳಕು ಬಿತ್ತು ನೋಡಿ. ನೋಡ್ತಾ ಇರಿ, ಬೆಳಕು ಮೂಗು ಮೇಲೆ ಬಿತ್ತು ನೋಡಿ. ಮೂಗು ಬೊಟ್ಟು, ಹಣೆ ಬೊಟ್ಟು, ಹುಬ್ಬು, ರೆಪ್ಪೆ ಕಾಣ್ತಾ ಇದೆಯಾ? ನಾನಿವಾಗ ನಾರಾಯಣ ಅಂತ ಹೇಳ್ತೀನಿ. ನಾ ಹೇಳಿದ್ಮೇಲೆ ನೀವುಗಳೆಲ್ಲರೂ ಜೋರಾಗಿ ನಾರಾಯಣ ಅಂತ ಹೇಳಿ, ನೀವು ಹೇಳಿದ ತಕ್ಷಣ ಈ ತಾಯಿ ಕಣ್ಣು ಬಿಡ್ತಾಳೆ. ನೋಡ್ತೀರಾ? ಕಣ್ಣೇ ನೋಡ್ತಾ ಇರ್ಬೇಕು. ನಾರಾಯಣ ನಾರಾಯಣ. ನಮೋಸ್ತುತೆ ಸುಪರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀ ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀ ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀ ವಿಭೂತಿ ನಾರಾಯಣ ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀ ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀ ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀ ವಿಭೂತಿ ವೃದ್ಧಿಂ ಕುರು